ಇನ್ವೆಸ್ಟ್ಗಳ ಕಾರ್ಯರೂಪ ಕಾರ್ಯಾಚರಣೆ ವಿಧಾನ ಹೇಗಿರುತ್ತೆ ಸರ್? ಅಲ್ಲಿ ಯಾರ್ಯಾರು ಇರ್ತಾರೆ? ಇದರಲ್ಲಿ ಮುಖ್ಯವಾಗಿ IPO ಮೂಲಕ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ನಾವೇನು ಹೇಳ್ತೀವೋ ಆ ಮೂಲಕ ಹಣವನ್ನು ಸಂಗ್ರಹಿಸಲಾಗ್ತದೆ. ದೇಶದ ಅರ್ಥವ್ಯವಸ್ಥೆಗೆ ಈ ಇನ್ವಿಟ್ಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು? ಯಾಕಾಗಿ ಇವು ಬಂದವು? ಒಂದು ವ್ಯವಸ್ಥೆಯಾಗಿ ಸೆಬಿ ಒಂದು ರೆಗ್ಯುಲೇಟರಿ ಅಥಾರಿಟಿಯಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ಉತ್ತಮ ಹೂಡಿಕೆಯ ಅವಕಾಶ ಇರುವಂತಹ ಒಂದು ಮಾಧ್ಯಮ. ಪ್ರಜಾವಾಣಿಯ ಓದುಗರಿಗೆ ಹಾಗೂ ಪ್ರಜಾವಾಣಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಹಣಕಾಸು ವಿಚಾರಗಳ ಮಾತುಕತೆಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಶ್ರೀಯುತರಾದ ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರು ಇನ್ವಿಟ್ಗಳ ಬಗ್ಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದರು. ಇವತ್ತು ಕೂಡ ಇನ್ವಿಟ್ಗಳ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸರ್, ನೇರವಾಗಿ ಪ್ರಶ್ನೆಗೆ ಹೋಗ್ತೇನೆ. ನಿಮ್ಮ ಪರಿಚಯಕ್ಕೆ ಮತ್ತೆ ಹೋಗುವುದಿಲ್ಲ. ಹಿಂದಿನ ಬಾರಿಯೇ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ. ಮತ್ತು ಪ್ರಜಾವಾಣಿಯ ಓದುಗರಿಗೆ ನೀವು ಚಿರಪರಿಚಿತರೂ ಕೂಡ ಹೌದು. ನೇರವಾದ ಪ್ರಶ್ನೆ, ಇನ್ವಿಟ್ಗಳ ಸ್ಟ್ರಕ್ಚರ್ ಹೇಗಿರುತ್ತೆ? ಇನ್ವೆಸ್ಟ್ಗಳ ಕಾರ್ಯರೂಪ ಕಾರ್ಯಾಚರಣೆ ವಿಧಾನ ಹೇಗಿರುತ್ತೆ ಸರ್? ಅಲ್ಲಿ ಯಾರ್ಯಾರು ಇರ್ತಾರೆ? ಈ ಇನ್ವೆಸ್ಟ್ಗೆ ಸಂಬಂಧಪಟ್ಟಂತಹ ಹೂಡಿಕೆಯ ವಿಧಾನವನ್ನು ಸೆಬಿ ರೆಗ್ಯುಲೇಟೆಡ್ ಏನು ಮಾನದಂಡ ಇದೆಯೋ ಅದರ ಆಧಾರದ ಮೇಲೆ ಮಾಡ್ತಾರೆ. ಇದರಲ್ಲಿ ಸ್ಪಾನ್ಸರರ್ಸ್ ಇರ್ತಾರೆ, ಟ್ರಸ್ಟಿಗಳಿರ್ತಾರೆ, ಅದೇ ಥರ ಪ್ರಾಜೆಕ್ಟನ್ನು ಆಪರೇಟ್ ಮಾಡುವಂತಹ ಮ್ಯಾನೇಜರ್ಸ್ ಇರ್ತಾರೆ. ಹಾಗೆ ಇದನ್ನು ಕೊನೆ ಹಂತದಲ್ಲಿ ಏನಿದೆಯೋ ಹೂಡಿಕೆದಾರರು ಅವರು ಕೂಡ ಇದರ ಭಾಗವಾಗಿರ್ತಾರೆ. ಸೊ ಇದರಲ್ಲಿ ಯಾವ ರೀತಿ ಹೂಡಿಕೆ ಆಗ್ತದೆ ಅಂತ ಹೇಳಿದರೆ, ಟ್ರಸ್ಟಿಗಳು ಇಂಡಿಪೆಂಡೆಂಟ್ ವ್ಯವಸ್ಥೆಯ ಭಾಗವಾಗಿರ್ತಾರೆ. ಅವರು ಈ ಹೂಡಿಕೆದಾರರ ವಿಶ್ವಸನೀಯ ವ್ಯಕ್ತಿಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಸೊ ಈ ಹೂಡಿಕೆಯ ಮೂಲಕ ಬಂದಂತಹ ಹಣವನ್ನು ಟ್ರಸ್ಟಿಗಳು ಇನ್ವಿಟ್ ಟ್ರಸ್ಟ್ ಏನಿದೆಯೋ ಆ ಟ್ರಸ್ಟ್ಗಳ ಮುಖಾಂತರವಾಗಿ SPV ಅಥವಾ ಕೆಳಗಿನ ಹಂತದ ಕಂಪನಿಗಳನ್ನು ಸ್ಥಾಪನೆ ಮಾಡುವ ಮೂಲಕ ಹಣವನ್ನು ವರ್ಗಾಯಿಸಿ ಯಾವ ಹೂಡಿಕೆಗಳಲ್ಲಿ ಹಣವನ್ನು ತೊಡಗಿಸಬೇಕೋ ಅಂತಹ ಒಂದು ವ್ಯವಸ್ಥೆಯ ಭಾಗವಾಗಿ ಅವರು ಕೆಲಸ ಮಾಡ್ತಾರೆ. ಇದಲ್ಲದೆ ಯಾವುದೇ ಇಂತಹ ದೊಡ್ಡ ರೀತಿಯ ಪ್ರಾಜೆಕ್ಟ್ಗಳನ್ನು ತಗೊಳ್ಬೇಕಾದರೂ ಕೂಡ ಸ್ಪಾನ್ಸರರ್ಸ್ ಇರ್ತಾರೆ. ಸೊ ಉದಾಹರಣೆಗೆ ಇವತ್ತು ರೋಡ್ ಇನ್ಫ್ರಾಸ್ಟ್ರಕ್ಚರ್ ತಗೊಂಡ್ರೆ ಆ ಕ್ಷೇತ್ರದಲ್ಲಿ ಹೆಚ್ಚು ಪಳಗಿದಂತಹ ವ್ಯಕ್ತಿಗಳು ಯಾರು ಇರ್ತಾರೋ, ಅಂದರೆ ವ್ಯಕ್ತಿ ಅಂದರೆ ಇಲ್ಲಿ ಸಂಸ್ಥೆನೇ ಇರ್ತದೆ, ಯಾವುದೇ ಇಂಡಿವಿಜುವಲ್ ಅಥವಾ ವ್ಯಕ್ತಿ ಅಂತ ಹೇಳುವಂಥದ್ದು ಪರ್ಸನಲ್ ವ್ಯಕ್ತಿ ಅಲ್ಲ, ಅಂತಹ ಸಂಸ್ಥೆಗಳಿಗೆ ಅದನ್ನು ವಹಿಸಿಕೊಡ್ತಾರೆ. ಅವರು ಅವರ ಅನುಭವದ ಆಧಾರದ ಮೇಲೆ ಇಂತಹ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳೇನಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಬಂದಂತಹ ಹಣವನ್ನು SPVಗಳಿಗೆ ವರ್ಗಾಯಿಸಲಾಗ್ತದೆ. ಆ SPVಗಳು ದೀರ್ಘಾವಧಿ ಪ್ರಾಜೆಕ್ಟ್ಗಳನ್ನು ತಮ್ಮ ಹಿಡಿತಕ್ಕೆ ತಗೊಂಡು ಅದನ್ನು ಮುಂದಿನ ಕೆಲವು ವರ್ಷಗಳ ಕಾಲ ರನ್ ಮಾಡ್ತಾರೆ. ಸೊ ಅದರಲ್ಲಿ ಬಂದಂತಹ ಒಂದು ಆದಾಯ ಏನಿದೆಯೋ ಅದನ್ನು ಈ ಇನ್ವೆಟ್ ಟ್ರಸ್ಟ್ಗಳಿಗೆ ಮತ್ತೆ ಫ್ಲೋ ಬ್ಯಾಕ್ ಮಾಡಿ ಬಂದಂತಹ ಹಣದಲ್ಲಿ ಸುಮಾರು 90% ಹಣವನ್ನು ಹೂಡಿಕೆದಾರರಿಗೆ ಡಿವಿಡೆಂಡ್ ಮೂಲಕ ಕೊಡುವಂಥ ವ್ಯವಸ್ಥೆ. ಇದರಲ್ಲಿ ಮುಖ್ಯವಾಗಿ IPO ಮೂಲಕ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ನಾವೇನು ಹೇಳ್ತೀವೋ ಆ ಮೂಲಕ ಹಣವನ್ನು ಸಂಗ್ರಹಿಸಲಾಗ್ತದೆ. ಉದಾಹರಣೆಗೆ ಇವತ್ತು ಆದ್ಯ ಹಂತದಲ್ಲಿ ಸುಮಾರು 10,000 to 15,000 ಹೂಡಿಕೆ ನಾವು ಮಾಡಿದರೆ ಈ ಹಣವನ್ನು ಉದ್ದೇಶಿತ ಒಂದು ವಿಚಾರಕ್ಕಾಗಿ ಅವರು ಸ್ಪ್ಲಿಟ್ ಮಾಡ್ಬೋದು. ಉದಾಹರಣೆಗೆ ಬಂಡವಾಳ ವಿಭಾಗದಲ್ಲಿ ಒಂದಿಷ್ಟು 80% ಅಥವಾ ಇನ್ನೊಂದು ಬಾಕಿ ಉಳಿದಂಥ ಒಂದು 20% ಹಣವನ್ನು ಅವರು ಆ SPV ಕಂಪನಿಗಳಿಗೆ ಲೋನ್ ಅಥವಾ ಸಾಲವಾಗಿ ಕೊಡ್ಬೋದು. ಆ ಸಾಲಕ್ಕೆ ಮತ್ತೆ ಅವರಿಗೆ ಬಡ್ಡಿ ಅವರು ಹಿಂತಿರುಗಿಸಬೇಕು. ಸೊ ಈ ರೀತಿಯ ವ್ಯವಸ್ಥೆಯಲ್ಲಿ ಈ ಇನ್ವೆಟ್ಗಳು ಕೆಲಸ ಮಾಡ್ತದೆ. ಸೊ ಈ ಎಲ್ಲ ಹಂತದಲ್ಲೂ ಕೂಡ ಮಾನಿಟರಿಂಗ್ ಒಂದು ವ್ಯವಸ್ಥೆಯಾಗಿ ಸೆಬಿ ಒಂದು ರೆಗ್ಯುಲೇಟರಿ ಅಥಾರಿಟಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಸರ್, ಮತ್ತೊಂದು ಪ್ರಶ್ನೆ ಸಹಜವಾಗಿ ಬರುವಂಥದ್ದು, ಇಡೀ ದೇಶಕ್ಕೆ ಅಥವಾ ದೇಶದ ಅರ್ಥವ್ಯವಸ್ಥೆಗೆ ಈ ಇನ್ವಿಟ್ಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು? ಯಾಕಾಗಿ ಇವು ಬಂದವು? ಇನ್ವೆಟ್ಗಳು ನಿಜವಾಗಿ ನೋಡಿದರೆ
ಒಂದು ಉತ್ತಮ ಹೂಡಿಕೆಯ ಅವಕಾಶ ಇರುವಂತಹ ಒಂದು ಮಾಧ್ಯಮ. ನಾವು ಇವತ್ತು ಒಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಯಾವುದೇ ರೀತಿಯ ಪ್ರಾಜೆಕ್ಟ್ ಪಬ್ಲಿಕ್ ಪರ್ಪಸ್ಸಿಗೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ದೇಶದಲ್ಲಿ ನಾವು ನೋಡೋದಾದರೆ, ಉದಾಹರಣೆಗೆ ಒಂದು 500 ಕೋಟಿ 1000 ಕೋಟಿ ರೂಪಾಯಿ ಹಾಕಿ ಸರ್ಕಾರ ಯಾವುದೋ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸ್ತದೆ. ಆದರೆ ಸರ್ಕಾರಕ್ಕೆ ಇದರ ಮಾನಿಟೈಸೇಷನ್ ಅಥವಾ ಅದರಿಂದ ಬರುವಂಥ ಆದಾಯ ಮತ್ತೆ ಆ 1000 ಕೋಟಿಯನ್ನು ಹಿಂಪಡಿಬೇಕಾದರೆ ಜನರಿಂದ ತುಂಬ ದೀರ್ಘವಾದಂತಹ ಸಮಯಾವಕಾಶ ಬೇಕಾಗ್ತದೆ. ಇವತ್ತಿನ 1000 ಕೋಟಿ ಅದು ಮುಂದಿನ 30 ವರ್ಷದಲ್ಲಿ ಎಷ್ಟಾಗ್ತದೆ ಅಂತ ಹೇಳುವಂತಹ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಅವರು ಕೂತ್ಕೊಂಡು ಅದನ್ನು ಕಾಯೋದಕ್ಕಿಂತ ಇರುವ ವ್ಯವಸ್ಥೆಯನ್ನು ರೆವೆನ್ಯೂ ಅಥವಾ ಈ ಆಸ್ತಿ ಸರ್ಕಾರದ ಬಳಿಯೇ ಅಥವಾ ಆ ಸಂಸ್ಥೆಯ ಬಳಿಯೇ ಇರ್ತದೆ. ಆದರೆ ಇದರಿಂದ ಬರುವಂತಹ ಆದಾಯ ಏನಿದೆಯೋ ಮುಂದಿನ 30 ವರ್ಷಕ್ಕೆ ಟೋಲ್ ಕಲೆಕ್ಟಿಂಗ್ ರೈಟ್ಸ್ ಅಂತ ನಾವೇನು ಹೇಳ್ತೀವೋ ಅದನ್ನು ಯಾವುದಾದ್ರೂ ಒಂದು ಸಂಸ್ಥೆಗೆ ವಹಿಸಿ ಆ ಸಂಸ್ಥೆಯನ್ನು ಇನ್ವಿಟ್ ಮುಖಾಂತರವಾಗಿ ಪಬ್ಲಿಕ್ ಅಥವಾ ರಿಟೇಲ್ ಇನ್ವೆಸ್ಟರ್ ಪ್ಲಸ್ ಇನ್ನು ಯಾವುದಾದ್ರೂ ಸಂಸ್ಥೆಗಳು ಅದರಲ್ಲಿ ಹಣ ತೊಡಗಿಸುವಂತಹ ಒಂದು ಅವಕಾಶ ಮಾಡಿಕೊಟ್ರೆ ಈ ಹಾಕಿರುವ ಬಂಡವಾಳ ಏನು 1000 ಕೋಟಿ ಇದೆಯೋ ಅಥವಾ ಯಾವುದಾದ್ರೂ ಹೆಚ್ಚಿನ ಮೊತ್ತ, ಸೊ ಅದನ್ನು ಅವರು ಮಾನಿಟೈಸ್ ಮಾಡುವಂಥ ಅವಕಾಶ ಇದೆ. ಇದು ಕ್ಯಾಪಿಟಲ್ ರೀಸೈಕಲ್ ಮಾಡೆಲ್ ಆಗಿ ಕೆಲಸ ಮಾಡ್ತದೆ. ಈ ಬಂದಂತಹ ಹಣದಿಂದ ಮತ್ತೆ ಅವರು ಹೊಸ ಪ್ರಾಜೆಕ್ಟ್ಗಳನ್ನು ದೇಶದಲ್ಲಿ ಮುಂದುವರಿಸೋದಕ್ಕೆ ಅದು ಸಾಧ್ಯವಾಗ್ತದೆ. ಹೀಗಾಗಿ ಇದರ ಅಗತ್ಯ ಹೂಡಿಕೆದಾರರಿಗೆ ಅವರ ಆದಾಯವನ್ನು ವೃದ್ಧಿ ಮಾಡುವಂಥ ಉದ್ದೇಶ ಅಲ್ಲದೆ ಈ ಒಟ್ಟು ವ್ಯವಸ್ಥೆಗೆ ಅಥವಾ ಸರ್ಕಾರಕ್ಕೆ ಕೂಡ ಇದು ಹೆಚ್ಚಿನ ಉಪಯೋಗ ಆಗುವಂಥ ಒಂದು ವ್ಯವಸ್ಥೆಯಾಗಿ ಕೆಲಸ ನಿರ್ವಹಿಸ್ತದೆ. ಸರ್, ಹೂಡಿಕೆಗೆ ಹಲವು ಅವಕಾಶಗಳಿವೆ. FDಗಳಿವೆ, ಮಾರ್ಕೆಟ್ ಇದೆ, ಅಂದರೆ ಶೇರ್ ಮಾರ್ಕೆಟ್ ಇದೆ, ಅದರಲ್ಲಿ ಹಣ ತೊಡಗಿಸಲಿಕ್ಕೆ ಮ್ಯೂಚುವಲ್ ಫಂಡ್ಗಳಿವೆ ಅಥವಾ ನೇರವಾಗಿ ಶೇರ್ಗಳಲ್ಲಿ ಹಣ ತೊಡಗಿಸ್ಬೋದು. ನೀವು ಈಗಾಗಲೇ ಹಿಂದೊಂದು ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳಿಕೊಟ್ಟಂಗೆ ರೀಟ್ಗಳಿವೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಿವೆ, ಹಲವು ಅವಕಾಶ, ಚಿನ್ನ ಇದೆ, ಬೆಳ್ಳಿ ಇದೆ. ಅವೆಲ್ಲದರ ನಡುವೆ ಇನ್ವೆಟ್ಗಳಿಗೆ ಇರುವ ಸ್ಥಾನ ಏನು? ಯಾಕಾಗಿ ಇಲ್ಲಿ ಜನ ಹೂಡಿಕೆ ಮಾಡ್ತಾರೆ ಅಥವಾ ಮಾಡಬೇಕು? ಇನ್ವೆಟ್ಗಳು ಬೇರೆ ರೀತಿಯ ಹೂಡಿಕೆಗೆ ನಾವು ತುಲನೆ ಮಾಡಿ ನೋಡಿದರೆ ಅವುಗಳ ಸ್ಟ್ರಕ್ಚರ್ ತುಂಬ ವ್ಯತ್ಯಾಸವಾಗಿದೆ. ಉದಾಹರಣೆಗೆ ಅದರಲ್ಲಿ ಬರುವಂಥ ಡಿವಿಡೆಂಟ್ ನಮಗೆ ಖಚಿತವಾದದ್ದು. ಅದರಲ್ಲಿ 90% ಆದಾಯವನ್ನು ಮತ್ತೆ ಡಿವಿಡೆಂಡ್ ಮೂಲಕ ಹೂಡಿಕೆದಾರರಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ನಿಯಮಾವಳಿ ಸೆಬಿ ರೆಗ್ಯುಲೇಷನ್ ಮೂಲಕವೇ ಬಂದಿದೆ. ಇದಲ್ಲದೆ ಯಾವುದೇ ಹೂಡಿಕೆ ಮಾಡುವಾಗಲೂ ಕೂಡ 80% ಬಂಡವಾಳವನ್ನು ರೆವೆನ್ಯೂ ಅರ್ನಿಂಗ್ ಮಾಡೆಲ್ಗಳಲ್ಲೇ ಅವರು ಹೂಡಿಕೆ ಮಾಡಬೇಕಾ ಅಂತ ಹೇಳುವಂತಹ ಒಂದು ನಿರ್ದೇಶನವನ್ನು ಕೂಡ ಸೆಬಿ ಅದರ ನಿಯಮಾವಳಿಯಲ್ಲಿ ಒಳಪಡಿಸಿದೆ. ಸೊ ಹೀಗಾಗಿ ಯಾವತ್ತೂ ಕೂಡ ನಮಗೆ ಆದಾಯದ ಖಚಿತತೆ ಇದ್ದಾಗ ಹೂಡಿಕೆ ಮಾಡೋದರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ. ಸೊ FDಗಳಲ್ಲಾದರೆ ನಮ್ಮ ಆರ್ಥಿಕವಾದಂಥ ಬಂಡವಾಳದ ಭದ್ರತೆ ಖಂಡಿತವಾಗಿದೆ. ಆದರೆ ಅದಕ್ಕೆ ಉದಾಹರಣೆಗೆ RBI ಅದರ ಇಂಟ್ರೆಸ್ಟ್ ರೇಟ್ ಏನಿದೆಯೋ ಅದನ್ನು ಏರಿಸ್ಬೋದು ಅಥವಾ ಇಳಿಸ್ಬೋದು. ಅದು 1% ಪ್ಲಸ್ ಆಗ್ಬೋದು, ಮೈನಸ್ಸು ಆಗ್ಬೋದು. ಸೊ ಇದಲ್ಲದೆ ಇದರಲ್ಲಿ ನಮಗೆ ನಿರ್ದಿಷ್ಟವಾದಂತಹ ಮೊತ್ತ ಏನಿದೆಯೋ ಅದು ಬರುವಂಥದ್ದು ಅದು ನಮಗೆ ಖಚಿತವಾಗಿ ಗೊತ್ತಿರ್ತದೆ. ಅದರಲ್ಲಿ ರಿಸ್ಕ್ ಅಂತ ಹೇಳುವಂಥದ್ದು ಬಹಳ ಬಹಳ ಕಡಿಮೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಹೆಚ್ಚುವರಿ ಆದಾಯ ನಮಗೆ ಏನೂ ಸಿಗುವುದಿಲ್ಲ. ಸೊ ಹೀಗಾಗಿ ಆ ಉದ್ದೇಶದಿಂದ ನಾವು ನೇರವಾಗಿ FDಗಳಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಉತ್ತಮವಾದಂಥ ಅವಕಾಶವನ್ನು ಮಾಡಿಕೊಡ್ತದೆ. ಇನ್ನು ನೀವು ಹೇಳ್ತಾ ಇರೋದು ಷೇರುಗಳಿರ್ಬೋದು. ಷೇರುಗಳಲ್ಲಿ ಯಾವತ್ತೂ ಕೂಡ ನಮಗೆ ಬರುವಂತಹ ಆದಾಯ ಡಿವಿಡೆಂಡ್ ಮೂಲಕ ಆಗಿರ್ತದೆ. ಅದು ಕಂಪನಿಯ ಮಂಡಳಿಗೆ ಬಿಟ್ಟಿರ್ತದೆ. ಅದರಲ್ಲಿ ಈ ಇನ್ವೆಸ್ಟ್ಗಳಲ್ಲಿ ಏನು ಖಚಿತವಾದಂತಹ ಡಿವಿಡೆಂಡ್ ಕೊಡಬೇಕು ಅಂತ ಹೇಳುವಂಥ ಒಂದು ನಿಯಮಾವಳಿ ಇದೆಯೋ ಅದು ಕಂಪನಿಗಳಿಗೆ ಕೊಡಲೇಬೇಕು ಅಂತ ಹೇಳುವಂತಹ ನಿರ್ದೇಶನ ಏನೂ ಇಲ್ಲ. ಸೊ ಅವರಿಗೆ ಅವರದೇ ಆದಂತಹ ಮುಂದಿನ ಯೋಜನೆಗಳಿಗೆ ಹಣದ ಅಗತ್ಯ ಇದ್ದಾಗ ಅದನ್ನು ಅವರು ರಿಟರ್ನ್ ಅರ್ನಿಂಗ್ಸ್ ಮೂಲಕ ಇಟ್ಕೊಳ್ಳುವಂಥ ಅವಕಾಶ ಇದೆ. ಕಂಪನಿಯನ್ನು ಮತ್ತಷ್ಟು ಬೆಳೆಸಿ ಆದಾಯ ಗಳಿಸುವಂಥ ಅವಕಾಶ
ಇದೆ. ಅದು ಕೊನೆಗೆ ಕಂಪನಿಯ ಶೇರ್ ಹೋಲ್ಡರ್ಸಿಗೆ ಸಿಗುವಂಥದ್ದಾದರೂ ಕೂಡ ಡಿವಿಡೆಂಟ್ ಖಂಡಿತವಾಗಿ ಇಷ್ಟೇ ಬರ್ತದೆ ಅಂತ ಹೇಳುವಂತಹ ಖಚಿತವಾದ ಯಾವುದೇ ರೀತಿಯ ನಿರೀಕ್ಷೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಇನ್ನೊಂದು. ಅದೇ ರೀತಿ ಷೇರುಗಳಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಅದರ ಕ್ಯಾಪಿಟಲ್ ಎಪ್ರಿಸಿಯೇಷನ್ ಅಥವಾ ಷೇರುಗಳ ಮೌಲ್ಯ, ಕಂಪನಿಯ ಆದಾಯ, ಅದರ ಆರ್ಥಿಕವಾದಂಥ ಒಂದು ಸುಭದ್ರತೆ, ಅದೇ ರೀತಿ ಅವರಿಗೆ ಬರುವಂಥ ಲಾಭ, ಈ ಇಷ್ಟು ಅಂಶಗಳ ಮೇಲೆ ಅದು ನಿರ್ಧಾರವಾಗ್ತದೆ. ಸೊ ಇವತ್ತು ಯಾವುದಾದ್ರೂ ಒಂದು ರೀತಿಯ ನಿರ್ದಿಷ್ಟವಾದಂತಹ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳಾದಾಗ ಅದರಲ್ಲಿ ಬರುವಂಥ ಆದಾಯ ಅಥವಾ ಅದರ ಮೇಲೆ ಬರುವ ಆ ಸಂಸ್ಥೆಗೆ ಬರುವಂತಹ ನಿವ್ವಳ ಲಾಭದ ಮೇಲೂ ಕೂಡ ವ್ಯತ್ಯಾಸ ನಾವು ಕಾಣ್ತೇವೆ. ಕೆಲವೊಂದು ಸಲ ತುಂಬ ಏರುಗತಿಯಲ್ಲಿರ್ಬೋದು ಅಥವಾ ತೀರಾ ನಷ್ಟದ ವ್ಯವಹಾರಕ್ಕೂ ಕೂಡ ಹೋಗ್ಬೋದು. ಕೆಲವೊಂದು ಸಲ ಕಂಪ್ನಿಗಳೇ ಮುಚ್ಚಿ ಹೋದಂಥ ಸಂದರ್ಭಗಳು ಇದೆ. ಹಾಗಾಗಿ ಬಂಡವಾಳ ಅಲ್ಲಿ 0 ಆಗುವಂಥ ಸಾಧ್ಯತೆಗಳು ಕೆಲವೊಂದು ಸಲ ಇದ್ದೇ ಇದೆ. ಆದರೆ ಇನ್ವೆಟ್ಗಳಲ್ಲಿ ಹೆಚ್ಚಾಗಿ ಆದಾಯದ ಖಚಿತತೆ ಇರುವ ಕಾರಣ ಮುಂದಿನ ಕೆಲವು ವರ್ಷಗಳ ತನಕ ಯಾವುದೇ ರೀತಿಯ ಅಂತಹ ಬಂಡವಾಳ 0 ಆಗುವ ಸಾಧ್ಯತೆ ಇರೋದಿಲ್ಲ. ಆದರೆ ಯಾವಾಗ ಅಂತಂದರೆ, ಈಗ ನೀವು ಹೇಳಿದಾಗೆ ಇದರಲ್ಲಿ ರಿಸ್ಕ್ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಬರ್ತದೆ ಅಂತ ಹೇಳಿದರೆ, ಉದಾಹರಣೆಗೆ ಒಂದು ಇನ್ವಿಟ್ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದೆ ಅಂತ ಇಟ್ಕೊಳ್ಳೋಣ. ಮುಂದಿನ ಕೆಲವು ವರ್ಷ, ಉದಾಹರಣೆಗೆ 30 ವರ್ಷದಲ್ಲಿ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ಗಳನ್ನು ಅವರು ವೃದ್ಧಿಸಿಲ್ಲ ಅಂತ ಆದರೆ, ಆಗ ಇರುವ ಪ್ರಾಜೆಕ್ಟ್ಗಳಲ್ಲಿ ನಮಗೆ ಮೊದಲೇ ಗೊತ್ತಿರ್ತದೆ ಇನ್ನು ಉಳಿದಿರುವಂಥ 30, 29, 28, 25, 20 ಈ ಥರ ಸಮಯ ಕಳೆದ ಹಾಗೆ ಅದರ ಆದಾಯದ ಅಸೆಟ್ ಮಾನಿಟೈಸೇಷನ್ ಅಥವಾ ಅಸೆಟ್ ಅರ್ನಿಂಗ್ ಕೆಪಬಿಲಿಟಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಳಿತಾ ಹೋಗ್ತದೆ. ಸೊ ಹೂಡಿಕೆದಾರರಿಗೆ ಅದು ಒಂದು ಎಚ್ಚರಿಕೆಯ ಗಂಟೆ. ಸೊ ಈ ಉದ್ದೇಶದಿಂದ ಅವರು ಸರಿಯಾದ ರೀತಿಯ ಅಧ್ಯಯನ ಮಾಡಿ ಹೂಡಿಕೆ ಮಾಡಿದವರಿಗೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಆ ಹಂತದಲ್ಲಿರುವಂಥ ಇನ್ವೆಟ್ಗಳನ್ನು ನಾವು ಮೊದಲೇ ಪರಿಶೀಲನೆ ಮಾಡಬೇಕು ಅಂತ ಹೇಳುವಂಥದ್ದು ಹೂಡಿಕೆದಾರರು ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಷಯ. ವೀಕ್ಷಕರೇ, ಇನ್ವಿಟ್ಗಳ ಬಗ್ಗೆ ಇನ್ನಷ್ಟು ಸಂಗತಿಗಳನ್ನು ಈ ಭಾಗದಲ್ಲಿ ಶ್ರೀಯುತರಾದ ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವೀಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತರಾದ ದೈತೋಟ ಅವರು ಮುಂದೆ ಕೂಡ ಇನ್ವಿಟ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ಬರಲಿಕ್ಕಿದ್ದಾರೆ. ನಮಸ್ಕಾರ.